ಇನ್ಸ್ಟಾಗ್ರಾಮ್ನಲ್ಲಿ ನೀವು ನನ್ನನ್ನು ಫಾಲೋ ಮಾಡ್ತಿಲ್ಲ ಅಂತಂದರೆ ಇಮಿಡಿಯೇಟ್ ಹೋಗಿ ಫಾಲೋ ಮಾಡಿ. ನಮಸ್ಕಾರ ಎಲ್ಲರೂ, ಚಾನೆಲ್ಗೆ ಸ್ವಾಗತ. ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಹಬ್ಬನ ಆಚರಿಸಿ ಸಂಭ್ರಮಿಸಿರ್ತೀರ ಅಂತ ಅನ್ಕೊಳ್ತೀನಿ. ಹಿಂದಿನ ದಿವಸ ಇರ್ಬೋದು ಅಥವಾ ಹಬ್ಬಕ್ಕೆ 2 ದಿವಸ ಮುಂಚೆಯಿಂದನೂ ನೈವೇದ್ಯಕ್ಕೆ ತಿಂಡಿಗಳ ತಯಾರಿ, ಹಾಗೇನೆ ಅಲಂಕಾರ ಮಾಡಬೇಕು ಅಂತ ಹೇಳಿ ಮಧ್ಯರಾತ್ರಿ 3 ಗಂಟೆಗೆ ಹೇಳೋದು, 2 ಗಂಟೆಗೆ ಹೇಳೋದು. ಯಾಕೆಂದ್ರೆ ಬೇಗ ಪೂಜೆ ಮುಗಿಸ್ಕೊಂಡ್ರೆ ಆಮೇಲೆ ಎಲ್ಲ ಅಲಂಕಾರ ಮಾಡಿಕೊಂಡು ಬೇರೆಯವ್ರ ಮನೆ ಲಕ್ಷ್ಮಿನ ನೋಡೋದಕ್ಕೆ ಹೋಗ್ಬೋದು ಅನ್ನೋ ಒಂದು ಸಂಭ್ರಮ ಇರುತ್ತೆ. ಇವತ್ತಿನ ದಿವಸ ದೇವಿಗೆ ಪೂಜೆ ಮಾಡೋದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ನಾವು ಕೂಡ ಅಚ್ಚುಕಟ್ಟಾಗಿ ಅಲಂಕಾರ ಮಾಡಿಕೊಂಡು ನಮ್ಮ ಫ್ರೆಂಡ್ಸ್ ಮನೆಗೋ ಅಕ್ಕಪಕ್ಕದ ಮನೆಗೋ ಹೋಗಿ ಅವ್ರ ಮನೆ ಲಕ್ಷ್ಮೀ ದೇವಿನ ನೋಡ್ಕೊಂಡು ಬರೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬೆಳಗಿಂದ ನಾನು ಏನೆಲ್ಲ ಮಾಡಿದೆ ನೀವು ನೋಡ್ಕೊಂಡು ಬನ್ನಿ. ನಮ್ಮನೆಯಲ್ಲಿ ಕಳಸ ಕೂರಿಸೋದು, ಸೀರೆ ಉಡ್ಸೋದು, ಆ ಥರ ಮುಖವಾಡ ಇಟ್ಟು ಅದೆಲ್ಲ ಅಲಂಕಾರ ಮಾಡಿ ಪೂಜೆ ಮಾಡೋದು, ಅಂದರೆ ವ್ರತ ಮಾಡೋದು ಇದೆಯಲ್ಲ, ಆ ಥರದ್ದು ಇಲ್ಲ ನಮ್ಮನೆಯಲ್ಲಿ. ಆದರೆ ಪೂಜೆ, ಹಬ್ಬದ ಸಂಭ್ರಮ, ಅಡುಗೆ ಎಲ್ಲವೂ ಕೂಡ ಆಗುತ್ತೆ. ಜೊತೆಗೆ ಅಚ್ಚುಕಟ್ಟಾಗಿ ಅಲಂಕಾರ ಮಾಡಿಕೊಂಡು ಹಬ್ಬನ ಸಂಭ್ರಮಿಸೋದು ಕೂಡ ಹಾಗೆ ಆಗುತ್ತೆ. ಏನೆಲ್ಲ ಮಾಡಿದೆ ನೀವು ನೋಡ್ಕೊಂಡು ಬನ್ನಿ. ಬೆಳ್ಳಿ ವಿಗ್ರಹ ಏನು ಲಕ್ಷ್ಮೀ ದೇವಿದು ಮನೇಲಿರುತ್ತಲ್ವ, ಅದಕ್ಕೇನೆ ಪೂಜೆ ಮಾಡಿ, ಜೊತೆಗೆ ಒಡವೆ, ಚಿನ್ನದ ಒಡವೆ, ಸ್ವಲ್ಪ ದುಡ್ಡು, ಬೆಳ್ಳಿ ನಾಣ್ಯಗಳಿಟ್ರೆ ಒಳ್ಳೇದು ಅಂತ ಕೂಡ ಹೇಳ್ತಾರೆ. ಎಲ್ಲದನ್ನು ಇಟ್ಟು ಪೂಜೆ ಮಾಡಿ ನೈವೇದ್ಯ ಮಾಡಿ, ಹಾಗೇನೆ ಹಬ್ಬದ ಅಡುಗೆ ಗೊತ್ತಲ್ವಾ, ಇವತ್ತಿನ ದಿವಸ ನಾನು ಹೂರ್ಣ ಮಾಡಿದ್ದೆ, ಜೊತೆಗೆ ಪುಳಿಯೋಗರೆ ಮಾಡಿದ್ದೆ, ಪಲ್ಯ, ಕೋಸಂಬರಿ ಗೊತ್ತೇ ಇದೆಯಲ್ಲ, ಇದೆಲ್ಲದೂ ಕೂಡ ಇರುತ್ತೆ. ಸೊ ಇದೆಲ್ಲದನ್ನು ಬೆಳಗಿಂದ ಏನೆಲ್ಲ ಮಾಡಿದೆ ನೀವು ನೋಡ್ಕೊಂಡು ಬನ್ನಿ. ಆಮೇಲೆ ಮತ್ತೆ ಸಿಗ್ತೀನಿ, ಮತ್ತೆ ಮಾತಾಡ್ತೀನಿ. ಮತ್ತೊಮ್ಮೆ ಹಬ್ಬದ ಹಾರ್ದಿಕ ಶುಭಾಶಯಗಳು. ಪೂಜೆ ಎಲ್ಲ ಆಯಿತು, ತಿಂಡಿನೂ ತಿಂದಾಯಿತು, ಅವಲಕ್ಕಿ ಒಗ್ಗರಣೆ ಹಾಕಿದ್ದೆ. ತಿಂಡಿ ತಿಂದಾದ್ಮೇಲೆ ಈಗ ಅಡುಗೆ ಮಾಡೋಣ ಅಂಥೇಳಿ ಇವತ್ತಿನ ದಿವಸ ಪಲ್ಯ, ಕೋಸಂಬರಿ, ಪಾಯಸ, ಹಾಗೆಯೇ ಪಾಯಸ ಅಲ್ಲ, ಇವತ್ತಿನ ದಿವಸ ಹೂರ್ಣ ಮಾಡ್ತಾಯಿದ್ದೀನಿ. ಹಾಗೆಯೇ ಒಂದು ಪುಳಿಯೋಗರೆ ಮತ್ತು ಸ್ವಲ್ಪ ಸಾರು, ಇದೆಲ್ಲದು ಮಾಡೋ ಪ್ಲ್ಯಾನ್ ಇದೆ. ಈಗ ಮೊದಲನೇದಾಗಿ ಅಕ್ಕಿನ ತೊಳೆದು ಅನ್ನಕ್ಕೆ ಇಡಬೇಕು. ಅನ್ನನ ತೊಳೆಯೋಕ್ಕಾಗೋದಿಲ್ಲ. ಬೇಳೆನ ತೊಳೆದು ನೆನೆಯೋಕೆ ಒಂದು 5-10 ನಿಮಿಷ ನೆನೆಯೋಕ್ಕಿಟ್ರೆ ಆಮೇಲೆ ಚೆನ್ನಾಗಿ ಬೇಯುತ್ತೆ. ಸೊ ಇದೆಲ್ಲ ಮಾಡೋ ಪ್ಲ್ಯಾನ್ ಇದೆ. ಹಾಗೆಯೇ ಹೈಗ್ರೀವಕ್ಕೆ ನಾನು ಕಡಲೆಬೇಳೆ ಮತ್ತು ತೊಗರಿಬೇಳೆ ಎರಡೂ ಹಾಕ್ತೀನಿ. ಬರೀ ಕಡಲೆಬೇಳೆನೇ ನಾನು ಮಾಡೋಕ್ಕೆ ಹೋಗೋದಿಲ್ಲ. ಸ್ವಲ್ಪ ತಿಂದಾಗ ಹೊಟ್ಟೆಗೆ ಹೆವಿ ಅನಿಸುತ್ತೆ. ಒಂದು ಅರ್ಧದಿಂದ 3/4 ಕಪ್ಪು ಕಡಲೆಬೇಳೆ ಹಾಕಿದ್ರೆ 1/4 ಕಪ್ ಅಷ್ಟು ತೊಗರಿಬೇಳೆನ ಹಾಕಿ, ಅದನ್ನು ಅಷ್ಟೇ ಸ್ವಲ್ಪ ಹೊತ್ತು ನೆನೆಸ್ಬಿಟ್ಟು ತೊಳೆದು ನೆನೆಯಕ್ಕಿಟ್ಟು ಒಂದು 10-15 ನಿಮಿಷ ನೆಂದು, ಅಂದರೆ ಬೇಳೆ ಚೆನ್ನಾಗಿ ಒಂಥರ ಅರಳ್ಕೊಳ್ಳುತ್ತಲ್ಲ, ಆ ಥರ ಆದಮೇಲೆ ನೀವು ಅದನ್ನು ಬೇಯಿಸಿ ಹೈಗ್ರೀವನ ಮಾಡಿದ್ರೆ ಅರ್ಗಕ್ಕೂ ತುಂಬ ಸುಲಭ, ಅರ್ಗಿಸ್ಕೊಳ್ಳೋಕ್ಕೂ ತುಂಬ ಸುಲಭ ಆಗುತ್ತೆ, ರುಚಿ ಕೂಡ ಚೆನ್ನಾಗಿರುತ್ತೆ. ಹಾಗೆಯೇ ಬೇಯಬೇಕಾದ್ರೆ ನೆಂದಿದ್ರೆ ಚೆನ್ನಾಗಿ ಬೆಂದೋಗುತ್ತೆ, ತುಂಬ ಕುಕ್ಕರ್ ಕೂಗಿಸ್ಬೇಕಾಗಿಲ್ಲ. ಹಾಗೆಯೇ ಸಾರು ಇವತ್ತಿನ ದಿವಸ ತಿರುವು ಹಾಕ್ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡೆ. ಸರಿ, ಈಗ ಅನ್ನಕ್ಕೆ ಮತ್ತು ಅಕ್ಕಿನ ಇಟ್ಟೀನಿ, ಹಾಗೆಯೇ ಹೈಗ್ರೀವಕ್ಕೆ ಅಥವಾ ಹೂರ್ಣಕ್ಕೆ ಬೇಳೆನ ಇಟ್ಟೀನಿ. ಜೊತೆಗೆ ಕೋಸಂಬರಿಗೆ ಸೌತೆಕಾಯಿ ಮತ್ತು ಕಡಲೆಬೇಳೆ ಹಾಕಿ ಕೋಸಂಬರಿ ಮಾಡೋಣ ಅಂತ ಅಂದ್ಕೊಂಡೆ. ಹಾಗೆಯೇ ಕ್ಯಾರೆಟು, ಹುರುಳಿಕಾಯಿ ಎರಡೂ ಹಾಕಿ ಪಲ್ಯ, ಇಷ್ಟು ಮಾಡೋಣ ಅಂತ ಅಂದ್ಕೊಂಡೆ. 2 ಪಲ್ಯ, 2 ಕೋಸಂಬರಿ, ಪಾಯಸ, ಇದೆಲ್ಲ ಮಾಡಿದ್ರೆ ಇಷ್ಟೊಂದು ತಿನ್ನೋರು ಯಾರು? ಅದೊಂದು ಮಾಡೋಕ್ಕೇನಿಲ್ಲ, ಮಾಡಿಬಿಡ್ಬೋದು. ಆಮೇಲೆ ಅದನ್ನು ಖಾಲಿ ಮಾಡೋದಿದೆಯಲ್ಲ, ಅದಂತೂ ಒಂದು ದೊಡ್ಡ ಸಮಸ್ಯೆ. ಹಬ್ಬದ ದಿನಗಳಲ್ಲಿ ರಾತ್ರಿ ಹೊತ್ತು ಹೆಚ್ಚಿಗೆ ಊಟ ಮಾಡೋದಕ್ಕೆ ಯಾರಿಗೂ ಸಾಮಾನ್ಯವಾಗಿ ಇಂಟ್ರೆಸ್ಟ್ ಇರೋದಿಲ್ಲ. ಬೆಳಗ್ಗೆ ಮಾಡಿರೋದನ್ನೇ ರಿಪೀಟ್ ಟೆಲಿಕಾಸ್ಟಲ್ಲಿ ರಾತ್ರಿ ತಿನ್ನೋದಕ್ಕೆ ಎಲ್ಲರೂ ಸ್ವಲ್ಪ ಚಿತ್ರಾನ್ನ, ಪಾಯಸ, ಈ ಥರದ ಐಟಮ್ಗಳೆಲ್ಲ ಖಾಲಿ ಆಗೋಗ್ಬಿಡುತ್ತೆ. ಆದರೆ ಪಲ್ಯ, ಸಾರು, ಕೋಸಂಬರಿ ಇದೆಲ್ಲವೂ ಕೂಡ ತುಂಬಾ
ಖಾಲಿ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ನಾವು ಏನೆಲ್ಲ ನಮ್ಮ ಮಾರ್ಕೆಟಿಂಗ್ ಸ್ಕಿಲ್ಸ್ನ ಉಪಯೋಗಿಸ್ಕೊಂಡು ಖಾಲಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಿರ್ಬೇಕಾಗತ್ತೆ. ಸೌತೆಕಾಯಿ ಹೆಚ್ಕೊಳ್ಳೋಣ ಕೋಸಂಬರಿಗೆ ಅಂತ ಹೇಳಿ ಇವಾಗ ಮಾಡ್ತಾಯಿದ್ದೀನಿ. ಸೌತೆಕಾಯಿ ತೊಗೊಂಬಂದಿದ್ದೆ. ನಾನು ಇದನ್ನು ಒಂದು ಕವರ್ಗೆ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ವೆಜಿಟೇಬಲ್ ಬ್ಯಾಸ್ಕೆಟ್ ಇರುತ್ತಲ್ಲ ಅಲ್ಲಿ ಇಡೋದಕ್ಕೆ ಜಾಗ ಇರಲಿಲ್ಲ ಅಂತ ಹಾಗೆ ಮೇಲಿಟ್ಟಿದ್ದೆ. ನಾನು ಗಮನಿಸೇ ಇರಲಿಲ್ಲ. ಸುಮಾರು ಒಂದು 4-5 ಸೌತೆಕಾಯಲ್ಲಿ ಅರ್ಧದಷ್ಟು ಒಂದು ರೀತಿ ಥಂಡಿ ಹಿಡಿದು ಏನಂತಾರೆ ಕೊಳೆತಾಗಲ್ಲ, ಒಂಥರ ಮೆತ್ತಿಗೆ ಆಗೋತ್ತಲ್ಲ ಆ ಥರ ಆಗೋಗ್ಬಿಟ್ಟಿತ್ತು. ಬೇಜಾರಾಯಿತು. ಸರಿ ಇದು ಪೂರ್ತಿ ಇದಾಗೋದಕ್ಕೆ ಮುಂಚೆ ಇನ್ನು ಅರ್ಧ ಏನು ಸೌತೆಕಾಯಿ ಇದೆಯಲ್ಲ ಅದನ್ನೆಲ್ಲ ಕಟ್ ಮಾಡಿ ತೆಗೆದು ಚೆನ್ನಾಗಿತ್ತು. ಅದೇನೋ ಗೊತ್ತಿಲ್ಲ, ಮೋಸ್ಟ್ಲಿ ಬ್ಯಾಸ್ಕೆಟ್ ಒಳಗಡೆ ಅಷ್ಟು ಎಷ್ಟೋ ಸತಿ ಇಟ್ಟೀನಿ, ಅದೇನು ಟೆಂಪ್ರೇಚರ್ ವ್ಯತ್ಯಾಸ ಆಯಿತು ಏನಾಯಿತು ಗೊತ್ತಿಲ್ಲ. ಒಟ್ಟಿನಲ್ಲಿ ಎಲ್ಲ ಒಂದು ಇಡೀ ಸೌತೆಕಾಯಿನಲ್ಲಿ ಅರ್ಧದನ್ನು ತೆಗೆದಿಟ್ಟೆ. ಇಲ್ಲಿ ಬಳೆನ ತೋರಿಸ್ತಾ ಇದ್ದೀನಿ. ಇವತ್ತಿನ ದಿವಸದಲ್ಲೆಲ್ಲ ಏನೇನೆಲ್ಲ ಬಳೆಗಳು ಫೇಮಸ್ ಆಗ್ತಿದೆ ಅಲ್ವಾ. ರೈನ್ ಡ್ರಾಪು, ಮಲ್ಟಿ ಕಲರು, ಜೆಲ್ಲಿ ಬ್ಯಾಂಗಲ್ಸು. ನನಗೆ ಕೆಲವ್ರು ಕೇಳ್ತಿರ್ತಾರೆ, ನೀವು ಕಲರ್ ಬಳೆಗಳು ಕಲೆಕ್ಷನು ಅದೆಲ್ಲ ಇಲ್ವಾ ಅಂಥೇಳಿ. ನನಗೆ ಇಷ್ಟ, ನೋಡೋಕೆ ಇಷ್ಟ, ಆದರೆ ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ಹೊತ್ತಾದ ತಕ್ಷಣ ಕೈಯಲ್ಲೆಲ್ಲ ಒಂದು ರೀತಿ ಅದು ಏನು ಅದರೊಳಗಿರೋ ಮಿಣ ಅನ್ನತ್ತಲ್ಲ ಗೋಲ್ಡ್ ಇದು, ಅದು ಅದರಿಂದನೋ ಗೊತ್ತಿಲ್ಲ ಒಂಥರ ಈಚಿಂಗ್ ಥರ ಶುರುವಾಗುತ್ತೆ. ಆಮೇಲೆ ಕೆಲವೊಂದು ಎಷ್ಟೇ ಒಳ್ಳೆ ಕ್ವಾಲಿಟಿ ಅಂತ ಹೇಳಿದ್ರು ಏನೋ ಕಂಫರ್ಟಬಲ್ ಆಗಿಲ್ಲ ಅಂತ ಅನ್ಸುತ್ತೆ, ಜುಟ್ಟಿರುತ್ತೆ. ನನಗೆ ಈ ಥರದ್ದು ಪ್ಲೈನ್ ದಪ್ಪದ ಬಳೆಗಳು ಬರುತ್ತಲ್ಲ ಗ್ಲಾಸಿಂದು, ಅದು ತುಂಬ ಇಷ್ಟ ಆಗುತ್ತೆ. ಇದಕ್ಕೆ ಜೆಲ್ಲಿ ಬ್ಯಾಂಗಲ್ಸ್ ಅಂತಾರೆ ಅಂತ ಕೇಳಿದೆ, ಆದರೆ ಗೊತ್ತಿಲ್ಲ. ಈ ಥರದ್ದೆಲ್ಲ ತುಂಬ ವರ್ಷದಿಂದ ಆ್ಯಕ್ಚುಲಿ ಬರ್ತಾ ಇದೆ, ಆದರೆ ಇತ್ತೀಚೆಗೆ ಇವೆಲ್ಲ ಫೇಮಸ್ ಆಗಿದೆ. ರೈನ್ ಡ್ರಾಪು, ಆಮೇಲೆ ಮಲ್ಟಿ ಕಲರ್, ಇದೆಲ್ಲದು ಕೂಡ ನಾವು ಎಲ್ಲ ಚಿಕ್ಕವರಾಗಿದ್ದಾಗ ಪ್ಲಾಸ್ಟಿಕಲ್ಲಿ ಎಷ್ಟೊಂದು ಬರೋದು ಕಲರ್ಗಿಂತ. ಚಿಕ್ಕ ವಯಸ್ಸಿನಲ್ಲಿ ಸಾಕಷ್ಟು ಬಳೆಗಳ ಕಲೆಕ್ಷನ್, ಹುಚ್ಚು ಅಂತ ಹೇಳ್ಬೋದು, ಅಷ್ಟು ತೊಗೊಂಡು ಇಟ್ಕೊಳ್ಳೋದು. ಯಾರು ಏನಾರು ಕೊಟ್ಟರು ಅಥವಾ ಕೊಡಿಸ್ತೀವಿ ಅಂತಂದ್ರೂ ಬಳೆಗಳು ತೊಗೊಳೋದು, ಬಣ್ಣದ್ದು ಮ್ಯಾಚಿಂಗು. ಆಮೇಲೆ ಜೊತೆಗೆ ಮೆಟಲ್ ಬಳೆಗಳ ಹಾವಳಿ ಶುರು ಆಯಿತು, ಅದು ಕೂಡ ತೊಗೋತಾ ಇದ್ವಿ. ಆಮೇಲೆ ದೊಡ್ಡವರಾಗ್ತಾ ನನಗೆ ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ, ಆದರೆ ಹಾಕ್ಕೊಂಡು ಕಂಫರ್ಟಬಲ್ ಆಗಿರೋದಕ್ಕೆ ಕಷ್ಟ ಆಗುತ್ತೆ. ಸುಮಾರು ಸತಿ ಈ ಸೀರೆಗೆಲ್ಲ ತೊಗೊಂಡೋಗಿ ಮ್ಯಾಚಿಂಗ್ ಎಲ್ಲ ಸೆಟ್ ಮಾಡಿಸ್ತಾರಲ್ಲ, 1000 ರೂಪಾಯಿ, 2000, 3000 ಎಲ್ಲ ಕೊಟ್ಟು ಮಾಡಿಸ್ತಾರೆ. ಇವಾಗಂತೂ ಅದು ಅಂಗಡಿಲಿ ಹೋಗ್ಬಿಟ್ರಂತೂ ಸೀರೆ ಇಟ್ಕೊಂಡು ಅವ್ರು ಎಷ್ಟು ಎಕ್ಸಾಕ್ಟ್ ಮ್ಯಾಚ್ ಹುಡುಕ್ತಾ ಇರ್ತಾರೆ. ನಾನು ಒಂದ್ಸತಿ ಆ ಥರ ಒಂದು ಸೆಟ್ನ ಮಾಡಿಸಿ ನೋಡಿದೆ, ಆದರೆ ಹಾಕೊಂಡ್ರೆ ನಂಗೆ ಅದು ತುಂಬಾ ಕಷ್ಟ ಆಗಿ ಶುರುವಾಯಿತು. ಆ ಮೆಟಲ್ ಬಳೆಗಳು ಜೊತೆಗೆ ಆ ಹರಳುಗಳು ಅದೆಲ್ಲದು ಕೂಡ ತಡ್ಕೊಳಕ್ಕಾಗಲಿಲ್ಲ, ಇದು ಕಂಫರ್ಟಬಲ್ ಆಗಿಲ್ಲ ಅಂತ ಅನ್ಸಕ್ಕೆ ಶುರುವಾಯಿತು. ಗಾಜಿನ ಬಳೆಗಳು ಸಿಂಪಲ್ ಆಗಿರೋದು, ಹೆಚ್ಚಿಗೆ ಏನು ಅದಕ್ಕೊಂದು ಹರಳು ಚಮಕಿ ಇದೆಲ್ಲ ಆಡಂಬರ ಇಲ್ಲದೆ ನೋಡೋಕ್ಕೆ ಚೆನ್ನಾಗಿರಬೇಕು, ಕ್ವಾಲಿಟಿ ಚೆನ್ನಾಗಿರಬೇಕು. ಎಷ್ಟೊಂದು ಇವಾಗಂತೂ ತರಾವರಿ ಬರುತ್ತಲ್ವ, ಎಲ್ಲದು ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ, ಆದರೆ ಹಾಕ್ಕೊಂಡ್ರೆ ಯಾವುದು ಕಂಫರ್ಟಬಲ್ ಆಗಿರುತ್ತೋ ಇಲ್ವೋ ಗೊತ್ತಿಲ್ಲ. ಈ ಥರದ ದಪ್ಪ ಬಳೆಗಳು ಬರುತ್ತಲ್ಲ, ಇದು ನಂಗೆ ತುಂಬ ಇಷ್ಟ ಆಗುತ್ತೆ. ಯಾಕೆ ಅಂತಂದರೆ ನೀವು ಟ್ರೈ ಮಾಡಿಲ್ಲ ಅಂದರೆ ಮಾಡಿ ನೋಡಿ. ಎಸ್, ಇದೆಲ್ಲ ಒಂದೊಂದಕ್ಕೇ 150, 100 ಅಂತೆಲ್ಲ ಹೇಳ್ತಾರೆ, ಬಟ್ ಇದು ತುಂಬ ಕಂಫರ್ಟಬಲ್ ಆಗಿರುತ್ತೆ. ಆಮೇಲೆ ಇನ್ನೊಂದು ಹಿಂಗೆ ಗೊತ್ತಾ, ಬೇಗ ಒಡೆದು ಹೋಗೋದಿಲ್ಲ, ಒಡೆದು ಹೋಗೇ ಇಲ್ಲ ಅಂತ ಹೇಳ್ಬೋದು ನಾನು ಈ ಥರ ದಪ್ಪ ಬ್ಯಾಂಗಲ್ಸ್ ತೊಗೊಂಡಿರೋದ್ರಲ್ಲಿ. ಇದೆಲ್ಲ ಆದರೆ ಈ ಡಜನ್ಗಳಲ್ಲಿ ತೊಗೋತೀವಲ್ಲ, ನೋಡೋಕ್ಕೆಲ್ಲ ತುಂಬ ಸುಂದರವಾಗೆಲ್ಲ ಇರುತ್ತೆ, ಆದರೆ ಭಾರಿ ನಾಜೂಕಾಗಿರುತ್ತೆ. ಅದೆಲ್ಲ ಹಾಕ್ಕೊಂಡು ಕೆಲಸ ಮಾಡಿದ್ರೆ ಹಾಗೆ ಅದು ಸೀಲ್ ಬಿಡೋದು ಅಥವಾ ಏನೋ ಒಂದು ಆಗುತ್ತೆ. ಇವಾಗ ಕ್ಯಾರೆಟು ಮತ್ತು ಹುರುಳಿಕಾಯಿನ ಈ ಥರ ಸ್ಟೀಮ್ ಮಾಡೋದಕ್ಕೆ ಇಡ್ತಾಯಿದ್ದೀನಿ. ಹಾಗೆಯೇ ಇದು ಹೂರಣಕ್ಕೆ ಬೇಳೆ ಬೆಂದಿದ್ದನ್ನು ಹಾಕ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ಕೊಬ್ಬರಿನ ಹಾಕ್ಕೊಂಡಿದ್ದೀನಿ. ಒಣ ಕೊಬ್ಬರಿ ತುರಿದಿದ್ದು. ನೀವು ಹೆಚ್ಚು ಹಾಕ್ಕೊಂಡ್ರು ಕೂಡ ತುಂಬ ಚೆನ್ನಾಗಿರುತ್ತೆ. ಅಂದರೆ ಆಮೇಲೆ ದ್ರಾಕ್ಷಿ ಗೋಡಂಬಿ ಎಲ್ಲ ತುಪ್ಪದಲ್ಲಿ ಹುರಿತೀವಲ್ಲ, ಅದ್ರ ಜೊತೆ ಒಣ ಕೊಬ್ಬರಿನ ಚಿಕ್ಕ ಪೀಸ್ಗಳಾಗಿ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಂಗೆ ಇವತ್ತಿನ ದಿವಸ ಟೈಮ್ ಆಗಲಿಲ್ಲ, ಸ್ವಲ್ಪ ನಿಧಾನಕ್ಕೆ ನಾನು ಮಾಡ್ತಾಯಿದ್ದೆ. ದಿನ ಗಡಿಬಿಡಿಲಿ ಅಡುಗೆ ಮಾಡೋದಿದ್ದೇ ಇರುತ್ತೆ. ಇವತ್ತಿನ ದಿವಸ ಹಬ್ಬದ ದಿವಸ ನಿಧಾನಕ್ಕೆ ಆರಾಮಾಗಿ ಮಾಡೋಣ, ಬೆಳಗ್ಗೆ ಎದ್ದ ತಕ್ಷಣ ಅಡುಗೆ ತಿಂಡಿ ಅಂತ ಆಗುತ್ತೆ. ಆದರೆ ಇವತ್ತಿನ ದಿವಸ ಹಾಗಿಲ್ಲ, ಪೂಜೆ ಎಲ್ಲ ಚೆನ್ನಾಗಾಯಿತು, ಇವಾಗ ನಿಧಾನಕ್ಕೆ ಅಡುಗೆ ಮಾಡೋಣ ಅಂಥೇಳಿ ಆರಾಮಾಗಿ ಮಾಡ್ತಾಯಿದ್ದೀನಿ. ಹಾಗಾಗಿ ತುಂಬ ಇದೂ ಮಾಡೋಕ್ಕೆ ಹೋಗ್ತಿಲ್ಲ ನಾನು. ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂದ್ಕೊಂಡು ಯಾವುದಕ್ಕೂ ಸಮಯ ಸಾಲದೆ ಕೊನೆಗೆ ಅರ್ಜೆಂಟಾಗಿ ಗಾಬರಿಯಾಗಿ ಮಾಡೋದು ಬೇಡ, ಆರಾಮಾಗಿ ಕಡಿಮೆ ಪದಾರ್ಥಗಳಾದ್ರೂ ರುಚಿಯಾಗಿ ಅಚ್ಚುಕಟ್ಟಾಗಿ ಮಾಡೋಣ ಅಂಥೇಳಿ ಈ ಕೊಬ್ಬರಿ ಜೊತೆಗೆ ಬೆಲ್ಲನೂ ಹಾಕ್ಕೊಂಡೆ. ಕರೆಂಟ್ ಹೋಗ್ತಿತ್ತು ಬರ್ತಿತ್ತು, ಒಂದೊಂದು ಕ್ಲಿಪ್ಪಿಂಗಲ್ಲಿ ನೀವು ಲೈಟ್ ಆನ್ ಆಗಿರೋದು ನೋಡ್ತೀರಾ, ಒಂದೊಂದರಲ್ಲಿ ಆನ್ ಆಗಿಲ್ಲ. ಕರೆಂಟ್ ಅಂತೂ ಕಣ್ಣ ಮುಚ್ಚಾಲೆ ಆಡ್ತಿತ್ತು. ಬೆಲ್ಲ ಎಲ್ಲ ಹಾಕಿ ಚೆನ್ನಾಗಿ ಕೈ ಆಡಿಸಿದ್ಮೇಲೆ ಆಮೇಲೆ ಬೆಲ್ಲ ಕರಗಿ ಮತ್ತೆ ಗಟ್ಟಿಯಾಗಿ ಹೂರಣ ಈ ರೀತಿ ತಯಾರಾಯಿತು. ಇದಕ್ಕೆ ಒಗ್ಗರಣೆಗೆ ನಾನು ತುಪ್ಪದಲ್ಲಿ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಮತ್ತು ಗಸಗಸೆ ಹಾಕೋತೀನಿ. ಈ ಹಂತದಲ್ಲಿ ಒಣ ಕೊಬ್ಬರಿನ ಚಿಕ್ಕ ತುಂಡು ಮಾಡಿ ಹಾಕ್ಕೊಳ್ಳಿ. ಈ ತುಪ್ಪದಲ್ಲಿ ಕರೆದ್ಬಿಟ್ಟು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನನಗೆ
ಹೂರಣ ಏನಿದೆಯಲ್ಲ ಅಥವಾ ಹೈಗ್ರೀವ ನನ್ನ ಫೇವ್ರೇಟು, ತುಂಬ ಚೆನ್ನಾಗಿರುತ್ತೆ. ಹಾಗೆ ಸಖತ್ ನ್ಯೂಟ್ರಿಷಿಯಸ್ ಆಗಿರೋವಂಥ ಒಂದು ಸಿಹಿ ಅಂತ ಹೇಳ್ಬೋದು. ಆ ಬೆಲ್ಲ ನಾನು ತುಂಬಾ ಕಡಿಮೆ ಹಾಕಿರ್ತೀನಿ, ಅಂದರೆ ಒಂದು 2 ಸತಿ ತಿನ್ನೋ ಹಾಗಿರಬೇಕು, ತುಂಬ ಸ್ವೀಟ್ ಆಗಿರಬಾರ್ದು ಅಂಥೇಳಿ. ಸರಿ, ಊಟ ರೆಡಿಯಾಗಿದೆ. ಪುಳಿಯೋಗರೆ ನನ್ನ ಚಾನಲ್ನಲ್ಲಿ ವೀಡಿಯೋ ಇದೆ ಹೇಗೆ ಮಾಡೋದು ಅಂಥೇಳಿ, ಅದನ್ನು ನೀವು ನೋಡಿ. ತುಂಬಾ ಚೆನ್ನಾಗಿದೆ, ಅದು ತುಂಬ ಟೇಸ್ಟಿಯಾಗಿ ಬರುತ್ತೆ ಪುಳಿಯೋಗರೆ. ಮತ್ತು ಕೋಸಂಬರಿ, ಹಾಗೆಯೇ ಪಲ್ಯ, ಜೊತೆಗೆ ಹೂರಣ, ಇದಿಷ್ಟು. ಜೊತೆಗೆ ಒಂದು ಸ್ವಲ್ಪ ಅನ್ನದ ಮೇಲೆ ತುಪ್ಪ, ತೊವ್ವೆ ಮೇಲೆ ಒಂಚೂರು ತುಪ್ಪ, ಜೊತೆಗೆ ಸಿಹಿ ಏನು ಮಾಡಿರ್ತೀವೋ ಅದ್ರ ಮೇಲೂ ಒಂಚೂರು ತುಪ್ಪ, ಇದನ್ನೆಲ್ಲ ಬಡಿಸಿ ಹಬ್ಬದ ಅಡುಗೆ ತಯಾರಾಯಿತು. ಕರೆದಿದ್ದು ಪಾಯಸ ಇದೆಲ್ಲ ಏನೂ ಮಾಡೋಕ್ಕೋಗಿಲ್ಲ, ಆದರೆ ಮಾಡಿದ್ದೆಲ್ಲದೂ ಕೂಡ ತುಂಬಾ ಟೇಸ್ಟಿಯಾಗಿ, ಹಾಗೆ ಹೊಟ್ಟೆ ತುಂಬ ಹಾಗೆ ಚೆನ್ನಾಗಿದ್ದರೆ ಸರಿ. ಹಬ್ಬದ ದಿವಸ ಅಂತೂ ಒಂದು ಸ್ವಲ್ಪ ಪುರ್ಸೊತ್ತಿಂದ ಅಡುಗೆ ಮಾಡಿ ಊಟ ಮಾಡೋದ್ರಲ್ಲೇ ಇರೋ ಖುಷಿ ಅಂತ ಹೇಳ್ಬೋದು. ಈಗ ವಾಪಸ್ ಬರೋಣ. ಸಂಜೆ ಸಮಯ, ದೀಪ ಎಲ್ಲ ಹಚ್ಚಾಯಿತು. ಇವಾಗ ಒಂಚೂರು ದೇವ್ರ ಮುಂದೆ ಕೂತ್ಕೊಂಡು ಒಂದು 4 ಶ್ಲೋಕನ ಹೇಳ್ಕೊಂಡು ದೇವ್ರಿಗೆ ಒಂದು ಕೈ ಮುಗಿದ್ರೆ ಒಂದು ಏನಂತಾರೆ, ಹಬ್ಬದ ದಿವಸ ತುಂಬಾ ಚೆನ್ನಾಗಿರುತ್ತೆ. ರೆಡಿಯಾಗಿ ಹೊರಗಡೆ ಬೇರೆಯವ್ರ ಮನೆ ಲಕ್ಷ್ಮೀ ನೋಡೋಕ್ಕೆ ಹೋಗ್ತೀವಿ, ನಮ್ಮ ಮನೇಲೂ ಪೂಜೆ ಆರತಿನೂ ನಡೀತಿರುತ್ತೆ. ಇದೆಲ್ಲ ಆದಮೇಲೆ ಒಂದು ಹಬ್ಬದ ದಿವಸ ಏನಂತಾರೆ, ಎಲ್ಲದೂ ಕೂಡ ಸಂಪೂರ್ಣವಾಗಿ ಒಂದು ಸರ್ಕಲ್ ಕಂಪ್ಲೀಟ್ ಆದಾಗೆ ಅಂತ ಹೇಳ್ಬೋದು. ಸೊ ನಾನು ಕೂಡ ಅದೇನೇ ಮಾಡೋದಕ್ಕೆ ಕೂತೀನಿ. ತುಂಬ ಮನೆಗಳಲ್ಲಿ ಕಲಶ ಇಟ್ಟು, ಕಲಶದಲ್ಲಿ ಕೆಲವರು ನೀರು, ಅರಿಶಿನ ಕುಂಕುಮ, ಡ್ರೈ ಫ್ರೂಟ್ಸು, ಒಂದು ಬೆಳ್ಳಿ ನಾಣ್ಯ, ಹಾಗೆಯೇ ಹೂವು ಇದೆಲ್ಲ ಹಾಕಿ ಮಾಡ್ತಾರೆ. ಕೆಲವರು ಅಕ್ಕಿನ ತುಂಬಿಸಿಡ್ತಾರೆ. ಒಬ್ಬೊಬ್ಬರ ಮನೇಲಿ ಒಂದೊಂದು ಪದ್ಧತಿ. ಈ ಥರ ಮಾಡಿಬಿಟ್ಟು ಅದಕ್ಕೆ ಮುಖವಾಡನೆಲ್ಲ ಹಾಕಿ ಲಕ್ಷ್ಮೀ ಪೂಜೆನ ಮಾಡ್ತಾರೆ. ಸರಿಯಾಗಿ ವ್ರತನ ಮಾಡೋರು ಕಲಶ ಇಟ್ಟು ಅದಕ್ಕೆ ಮುಖವಾಡ ಎಲ್ಲ ಇದಾದಮೇಲೆ ಲಕ್ಷ್ಮೀನ ಆಹ್ವಾನ ಮಾಡಿ ಅದರೊಳಗಡೆ ಷೋಡಶೋಪಚಾರ ಪೂಜೆ ಮಾಡ್ತಾರೆ. ಸಾಮಾನ್ಯವಾಗಿ ವ್ರತ ಕಥೆಗಳನ್ನೆಲ್ಲ ಮನೆಗೆ ಪುರೋಹಿತರನ್ನು ಕರೆಸಿ ಮಾಡೋ ಪದ್ಧತಿ ಉಂಟು. ಇವತ್ತಿನ ದಿವಸದಲ್ಲಿ ಬೆಂಗಳೂರಂಥ ಊರುಗಳಲ್ಲಿ ದೂರ ಒಬ್ಬೊಬ್ಬರು ಒಂದೊಂದು ದಿಕ್ಕಲ್ಲಿ ಇರ್ತಾರೆ. ಯಾರ್ದಾರ ಮನೆಗೆ ಒಬ್ಬರು ಪೂಜೆ ಮಾಡ್ಸೋಕ್ಕೆ ಬರಬೇಕು ಅಂದರೂ ಕೂಡ ಸಾಕಷ್ಟು ಸಮಯ ತಗೊಳುತ್ತೆ. ಅಂಥದ್ರಲ್ಲಿ ನಮಗೆ ತೋಚಿದ ಹಾಗೆ ಭಕ್ತಿ ಭಾವದಿಂದ ಪೂಜೆ ಮಾಡೋದು ಇವತ್ತಿನ ದಿವಸದಲ್ಲಿ ಸಾಮಾನ್ಯವಾಗಿ ಕಾಣ್ತೀವಿ. ನಮ್ಮ ಮನೆಯಲ್ಲಿ ಕಲಶ ಇಡೋದು ಇದೆಲ್ಲ ಏನಿಲ್ಲ, ಆದರೆ ಬೆಳ್ಳಿ ಲಕ್ಷ್ಮಿ ಏನಿರುತ್ತಲ್ಲ ವಿಗ್ರಹ, ಅದಕ್ಕೆ ಪೂಜೆ ಮಾಡಿ ಅದಕ್ಕೆ ಒಂದು ಚೂರು ಚಿನ್ನದ ಒಡವೆ, ದುಡ್ಡು, ಕಾಸು ಎಲ್ಲ ಇಟ್ಟು ಅದಕ್ಕೆ ಪೂಜೆ ಮಾಡೋದು. ಸೀರೆದು ಇನ್ನೊಂದು ಏನಂದ್ರೆ ಲುಕ್ ಬರೋದೇನೆ, ಸೀರೆ ಸ್ವಲ್ಪ ಅಂದ್ರೆ ಈ ರೀತಿಯಾಗಿ ಕ್ಲೀನ್ ಆಗಿ ಹರಡ್ಕೊಂಡು ಅದ್ರದ್ದು ಬಾರ್ಡ್ರು, ಸೆರಗು ಎಲ್ಲದೂ ಕೂಡ ಚೆನ್ನಾಗಿ ಕಾಣಿಸ್ತಾ ಇರ್ಬೇಕು. ಆವಾಗ್ಲೇನೆ ಅದು ಚೆನ್ನಾಗಿ ಕಾಣೋದು. ಇವತ್ತಿನ ದಿವಸಲ್ಲಂತೂ ಸೀರೆ ಉಡ್ಸೋದು ಅಂತ ಹೇಳಿ ಕ್ಲೀನಾಗಿ ಐರನ್ ಮಾಡಿ ಹೇರ್ ಸ್ಟ್ರೈಟ್ನರಲ್ಲಿ ಸ್ಟ್ರೈಟ್ ಮಾಡಿ ಅದನ್ನ ಉಡಿಸ್ತಾರೆ. ಒಂಥರ ನಮ್ಮನೇಲೆಲ್ಲ ನಾವು ತಮಾಷೆ ಮಾಡ್ಕೊಳ್ತಾ ಇರ್ತೀವಿ ನಮ್ಮ ಫ್ರೆಂಡ್ ಸರ್ಕಲಲ್ಲಿ. ನಾವೆಲ್ಲ ಈ ದಸರಾ ಬೊಂಬೆಗಳಿರುತ್ತಲ್ಲ ರಾಜಾರಾಣಿ, ಅದಕ್ಕೆಲ್ಲ ಹಿಂದೆ ಕ್ರೇಪ್ ಪೇಪರಲ್ಲಿ ಸೀರೆ ಉಡಿಸೋರು. ಇವಾಗೆಲ್ಲ ಒಳ್ಳೊಳ್ಳೆ ಬ್ಲೌಸ್ ಪೀಸಲ್ಲೇ ಉಡಿಸ್ತೀವಿ. ಆವಾಗ ಕ್ರೇಪ್ ಪೇಪರಲ್ಲಿ ಸೀರೆ ಉಡಿಸ್ತಿದ್ರಲ್ಲ, ಅವಾಗ ಹಂಗೇನೆ ಎಲ್ಲವೂ ಕೂಡ ಒಳ್ಳೆ ತಿದ್ದಿ ತೀಡಿ ಪೇಪರು ಒಂದ್ಸತಿ ನೀವು ಹಿಂಗಂದ್ರೆ ಸಾಕು ಕೂತ್ಕೊಳ್ಳೋದು ಹಾಗೆ ಆ ಥರ ಸೀರೆ ಉಡಿಸಿ ಇಟ್ಟಿರ್ತಿದ್ವಿ ಬೊಂಬೆಗಳಿಗೆ. ಇವಾಗ ಹಾಗೆ ಆಗೋಗಿದೆ. ಒಂಥರ ಮದುವೆ ಹೆಣ್ಣಿಗಿರ್ಬೋದು ಅಥವಾ ನಿಮ್ಮ ಮನೇಲಿ ಫಂಕ್ಷನ್ ಅಂತ ನೀವು ಬ್ಯೂಟಿಷಿಯನ್ನ ಕರೆಸಿದ್ರೆ ಇರ್ಬೋದು, ಒಳ್ಳೆ ಹೆಂಗೆ ಅಂದರೆ ಬೊಂಬೆ ಗುಡಿಸ್ದಾಗೆ ಒಂದು ಚೂರು ಸೀರೆ ಅಲ್ಲಾಡಬಾರ್ದು, ಒಂದು ಚೂರು ನೆರಿಗೆ ಚಿಮ್ಮಬಾರ್ದು. ಇವಾಗ ಅಂಥ ಸಂದರ್ಭದಲ್ಲಿ ಏನಾಗ್ತೈತೆ, ಸೀರೆದೊಂದು ಬ್ಯೂಟಿ ಏನಿರುತ್ತಲ್ಲ ಅದು ಹೊಟ್ಟೋಗ್ಬಿಡುತ್ತೆ. ನೀವು ನೋಡಿ ಬೇಕಾದ್ರೆ ಮೈಸೂರು ಸಿಲ್ಕ್ ಎಲ್ಲದೂ ತುಂಬ ಪಿನ್ಗಳು, ತುಂಬ ನೆರಿಗೆಗಳನ್ನ ತೀಡಿ ಉಡಿಸಿದಾಗ ಆ ಸೀರೆ ಒಂದು ಏನಂತಾರಲ್ಲ ಅದ್ರ ಅಂದ ಚಂದ ಕಾಣೋದೇ ಇಲ್ಲ. ಸುಮ್ಮನೆ ನೀಟಾಗಿ ಇರತ್ತಷ್ಟೇ. ಬಟ್ ಆ ನೆರಿಗೆ ಎಲ್ಲ ಹರಡ್ಕೊಂಡು ಚಿಮ್ದಾಗ ಸೆರಗೆಲ್ಲ ನೀಟಾಗಿ ಕಾಣಿಸ್ದಾಗ ನಿಮಗೆ ಆ ಸೀರೆಯ ಒಂದು ಅಂದ ಗೊತ್ತಾಗುತ್ತೆ. ಸೊ ಇವತ್ತಿನ ದಿವಸ ಈ ಸೀರೆ ಉಟ್ಕೊಂಡಿದ್ದೆ, ನಿಮಗೆ ತೋರ್ಸೋಣ ಅಂತ ಅಂದ್ಕೊಂಡೆ. ನೀವು ಕೂಡ ನಿಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬದ ಫೋಟೋಗಳನ್ನ ನನ್ನ ಜೊತೆ ಶೇರ್ ಮಾಡ್ಕೋಬೋದು. ಪ್ಲೀಸ್ ಇನ್ಸ್ಟಾಗ್ರಾಮ್ನಲ್ಲಿ ಶೇರ್ ಮಾಡಿ, ನಾನು ಕೂಡ ಅದನ್ನು ಮತ್ತೆ ರೀಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನಾನು ಹಾಕೊಂಡಿದ್ದು ಬಳೆ ತೋರಿಸೋಣ ಅಂತ ನೆನಪಾಯ್ತು, ತೋರಿಸ್ಲಿಲ್ಲ ಅಂತೇಳಿ. ಇದು ಬಳೆ ನಾನು ಹೋದ ವರ್ಷ ಗೌರಿ ಹಬ್ಬದಲ್ಲಿ ತೊಗೊಂಡಿದ್ದು, ಹಸಿರು ಸೀರೆಗೆ ಮ್ಯಾಚ್ ಆಗುತ್ತೆ ಅಂತ ಹಾಕ್ಕೊಂಡೆ. ಇದಕ್ಕೆ ರೈನ್ ಡ್ರಾಪ್ಸ್ ಅಂತಾರ ಏನೋ ಗೊತ್ತಿಲ್ಲ. ಇದು ಚೆನ್ನಾಗಿದೆ. ಇದ್ರೊಳಗೆ ಮಿಣ ಅನ್ನೋದೆಲ್ಲ ಇರುತ್ತಲ್ಲ ಅದೆಲ್ಲ ಇಲ್ಲ. ಮತ್ತು ಕೈ ಮೈಗೆ ಸೀರೆಗೆಲ್ಲ ಅಂಟ್ಕೊಳ್ಳುತ್ತಲ್ಲ, ನಂಗೆ ಒಂಚೂರು ಇಷ್ಟ ಆಗೋದಿಲ್ಲ. ಆ ಥರ ಇಲ್ಲ. ಬಟ್ ಒಂದು ಶೈನಿಯಾಗಿದೆ, ಆದರೆ ಗಟ್ಟಿ ಇಲ್ಲ. ಲಡ್ಡು ಹೋದ್ಸತಿ ಗೌರಿ ಹಬ್ಬದಲ್ಲಿ ಹಾಕೊಂಡು ಹಬ್ಬ ಎಲ್ಲ ಮುಗಿಯೋತಿಗಲ್ಲೇ 2 ಹೆಚ್ಚೋಗ್ಬಿಟ್ಟಿತ್ತು. ಅಷ್ಟೇ. ವ್ಲಾಗ್ ಮುಗಿಸೋ ಸಮಯ ಬಂದೇ ಬಿಡ್ತು. ಸೊ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೇನೆ ನಿಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬದ ಅಲಂಕಾರದ
ಫೋಟೋಗಳನ್ನ ನನ್ನ ಜೊತೆ ಶೇರ್ ಮಾಡ್ಕೋಬೋದು. ಇನ್ಸ್ಟಾಗ್ರಾಮ್ನಲ್ಲಿ DM ಮಾಡಿ ನಾನು ಕೂಡ ರೀಶೇರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಯಾಕೆಂದರೆ ತುಂಬ ಮನೆಗಳಲ್ಲಿ ತುಂಬ ಚೆನ್ನಾಗಿ ದೇವರಿಗೆ ಅಲಂಕಾರ ಮಾಡಿ ಪೂಜೆನ ಮಾಡಿರ್ತೀರ. ಸೊ ಇಷ್ಟು ಹೇಳ್ತಾ ಇನ್ನೊಮ್ಮೆ ಇನ್ನು ಸುಂದರವಾದ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.